ಹಾಯ್ ಮೈ ಸಪೋರ್ಟರ್ಸ್ ಎಲ್ಲ ಹೇಗಿದ್ದೀರಾ? ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಬೈಕು ಸುಟ್ಟು ಬಿದ್ದಿತ್ತು. ನೋಡೇ ಬಿಡೋಣ ಅಂತ ಹತ್ರನೇ ಹೋದೆ. ಹತ್ರಕ್ಕೆ ಹೋದ್ರೂ ಕೂಡ ಅದು ಯಾವ ಬೈಕ್ ಅಂತ ನನಗೂ ಗೊತ್ತಾಗ್ತಿಲ್ಲ. ದಯವಿಟ್ಟು ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ ಇದು ಯಾವ ಬೈಕು, ಯಾವ ಕಂಪ್ನಿದು ಅಂತ. ಅದು ಗುರ್ತೇ ಸಿಗದಿರೋ ಥರ ಸುಟ್ಟೋಗಿದೆ. ಒಟ್ಟಿನಲ್ಲಂತೂ ಒಂದು ಗ್ಯಾರಂಟಿ, ಬೈಕ್ ನೋಡ್ತಾ ಇದ್ದರೆ ಎಲೆಕ್ಟ್ರಿಕಲ್ ಬೈಕ್ ಅನ್ನೋದಂತೂ ಕನ್ಫರ್ಮ್ ಆಗ್ತಿದೆ. ಈ ರೇಂಜಿಗೆ ಏನಕ್ಕೆ ಸುಟ್ಟೋಗಿದೆ ಅಂತ ಗೊತ್ತಿಲ್ಲ. ಅದು ಒಂದಂತೂ ನಿಜ, ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ಏನಾದರೂ ಒಂದು ಲೂಪ್ ಹೋಲ್ಸ್ ಇದ್ದೇ ಇರುತ್ತಲ್ವ. ಇದು ಕಂಪ್ನಿ ಪ್ರಾಬ್ಲಮ್ಮೋ ಇಲ್ಲ ಓಡಿಸ್ತಿದ್ದವ್ರ ಪ್ರಾಬ್ಲಮ್ಮಾ ಏನು ಅಂತಲೇ ಗೊತ್ತಿಲ್ಲ. ಗಾಡಿ ಅಂತೂ ಸುಟ್ಟು ಕರಕಲಾಗಿರೋದಂತೂ ನಿಜ. ಏನೂ ಉಳಿದಿಲ್ಲ. ಆ ಓನರ್ ಇದನ್ನು ಎತ್ಕೊಂಡು ಹೋಗೋಕ್ಕೂ ಬಂದಿಲ್ಲ. ಇಷ್ಟೊತ್ತಾದರೂ ಈ ಗಾಡಿ ಪಕ್ಕದಲ್ಲೇ ಇದ್ದರೂ ನಾನು ಈ ಗಾಡಿ ಯಾವ ಕಂಪ್ನಿದು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ದಯವಿಟ್ಟು ನಿಮ್ಗೆ ಗೊತ್ತಿರೋರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ಗಾಡಿಗೆ ಬಂಡವಾಳ ಹಾಕಬೇಕಾದ್ರೆ ತುಂಬ ಯೋಚನೆ ಮಾಡಿರ್ತೀವಿ, ಈ ಗಾಡಿ ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಆ ಯೂಸಿಂಗ್ ಪರ್ಪಸ್ಸಿಂದನೇ ಈ ಗಾಡಿಗಳನ್ನ ಬೈ ಮಾಡಿರ್ತೀವಿ. ಈ ಥರ ಸಡನ್ನಾಗಿ ಈ ಥರ ಆಗಿಬಿಟ್ರೆ ಈ ಗಾಡಿನ ಏನು ಪರ್ಪಸ್ಸಿಗೆ ತೊಗೊಂಡಿರ್ತೀವಿ ಆ ಕೆಲಸಗಳೆಲ್ಲ ನಿಂತೋಗ್ತವೆ. ಈ ವಿಡಿಯೋನ ನೋಡಿ ಸ್ವಲ್ಪ ಜನ ಅನ್ಕೊಬೋದು ಎಲೆಕ್ಟ್ರಿಕಲ್ ವೆಹಿಕಲ್ನ ತಗೊಳ್ಳೇಬಾರ್ದಪ್ಪ, ಈ ಥರ ಎಲ್ಲ ಆಗ್ಬಿಡ್ತವೆ ಅಂತ. ದಯವಿಟ್ಟು ಹಂಗೆ ಅನ್ಕೊಳಕ್ಕೆ ಹೋಗ್ಬಿಡಿ. ಇವತ್ತು ಕಾಲ ಅಪ್ಡೇಟ್ ಆದಂಗೆ ನಾವು ಕೂಡ ಅಪ್ಡೇಟ್ ಆಗಲೇಬೇಕು. ಇವತ್ತಿನ ಪೆಟ್ರೋಲ್ ರೇಟ್ನ ನೋಡಿದ್ರೆ ಈ ಗಾಡಿಗಳೇ ಬೆಸ್ಟ್. ಸಮಸ್ಯೆ ಇಲ್ದಿರೋ ಜಾಗನೇ ಇಲ್ಲ, ನಿಜ ಅಲ್ವಾ? ಗಾಡಿನೇ ಆಗ್ಲಿ ಬಾಡಿನೇ ಆಗ್ಲಿ ಸುಟ್ಟೋದ್ಮೇಲೆ ಅಷ್ಟೇ. ಅದಕ್ಕೆ ಹೇಳೋದು, ಇದ್ದಾಗ್ಲೇ ಚೆನ್ನಾಗಿರ್ಬೇಕು ಅಲ್ವಾ? ಅದ್ ನೋಡಿ, ಅದು ಚೆನ್ನಾಗಿದ್ದಾಗ ಒರೆಸಿ ತೊಳೆದು ಸರ್ವಿಸ್ ಮಾಡಿಸಿ ಹೆಂಗೆಲ್ಲ ನೋಡ್ಕೊಂಡಿರ್ತಾರೆ. ಅದು ಸುಟ್ಟೋಯ್ತು, ಅದ್ರ ಓನರು ಅದು ಹಿಂಗೈತೆ ಅಂತ ನೋಡಕ್ಕೂ ಬಂದಿಲ್ಲ ನಾನು. ಅಷ್ಟೇ, ಇದ್ದಾಗಾರ ಚೆನ್ನಾಗಿ ನೋಡ್ಕೊಳ್ಳೋಣ, ಇರಷ್ಟು ದಿವಸ ಚೆನ್ನಾಗಿರೋಣ. ತಿಥಿನಾದ್ರೂ ಚೆನ್ನಾಗಿ ಮಾಡ್ತಾರೆ.